ದೈವಿಕವಾದಂಥ ಶಕ್ತಿಗೆ ಅವರು ಇವರು ಹೇಳ್ತಕ್ಕಂತಹ ಭೇದ ಭಾವ ಹೇಳ್ತಕ್ಕಂಥದ್ದು ಇರುವುದಿಲ್ಲ. ತುಂಬ ಜನರು ಕೇಳ್ತಾ ಇದ್ದರು, ನಾವು ಮಾಡಿರ್ತಕ್ಕಂಥದ್ದು ನಮಗೆ ಫಲಿಸುತ್ತಾ, ಮನೆಯವರಿಗೆ ಫಲಿಸುತ್ತಾ ಅಂತ. ದೈವಿಕವಾದಂಥ ಶಕ್ತಿಗೆ ಎಲ್ಲರೂ ಕೂಡ ಒಂದೇ. ಒಂದು ಉದಾಹರಣೆಯಾಗಿ ಹೇಳಬೇಕು ಆದರೆ ನಮ್ಮ ಜೀವನದಲ್ಲಿ ನಡೆದಂತಹ ಒಂದು ಕಹಿಯಾದಂಥ ಘಟನೆ ಅಂತ ಹೇಳಿದರೆ, ಮರದಿಂದ ಕೆಲಸವನ್ನು ಮಾಡುವಂಥ ಸಮಯದಲ್ಲೇ ಮರವನ್ನು ಏರಿ ಒಂದು 2 ಆಳ ಎತ್ತರದಿಂದಾಗಿ ಬಿದ್ದು ಎಲುಗು ಹೇಳ್ತಕ್ಕಂಥದ್ದು, ಅದರಲ್ಲೂ ಬೆನ್ನಿನ ಬುಡದಲ್ಲಿ ಇರತಕ್ಕಂಥ ಅಗ್ಲದಾದಂತಹ ಎಲುಬು 2 ಕಡೆಗೂ ಒಡೆದಿತ್ತು. ತದನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಹಾಸ್ಪಿಟ್ಲಿಗೆ ಮಂಗಳೂರಿಗೆ ಹೋದರೆ ಅಲ್ಲಿ ಅವರು ಪ್ಲ್ಯಾಟಿನಮ್ಮನ್ನು ಅಳವಡಿಸ್ಬೇಕು ಅಂತ ಹೇಳೋದಾಗಿ ಹೇಳಿದರು. ಏನು ಮಾಡಿದರೂ ಕೂಡ ನೋವು ಹೇಳ್ತಕ್ಕಂಥದ್ದು ಕಡಿಮೆ ಆಗ್ತಾ ಇರಲಿಲ್ಲ. ಅಷ್ಟು ಹಣ ಇತ್ಯಾದಿಗಳು ಕೂಡ ನಮ್ಮ ಬಳಿಯಲ್ಲಿ ಇಲ್ಲದೇ ಇರುವುದರಿಂದಾಗಿ ನಾವು ಆ ನೋವನ್ನು ತಿನ್ನುಕೊಂಡು ಜೀವನವನ್ನು ನಡೆಸ್ತಾ ಇದ್ದಂತಹ ಒಂದು ಸುಸಂದರ್ಭದಲ್ಲಿ ಇನ್ನು ನನ್ನ ಹತ್ತಿರದಲ್ಲಿ ಏನೂ ಸಾಧ್ಯವಾಗಲ್ಲ, ನನ್ನ ಜೀವನ ಇಲ್ಲಿಗೆ ಅಂತ್ಯ ಅಂತ ಹೇಳುವಂತಹ ಭಾವನೆಯನ್ನು ನಾವು ಒಂದು 4-6 ಜನರಲ್ಲಿ ಕೂಡ ಹೇಳ್ಕೊಂಡಿದ್ವಿ. ಆ ಸಮಯದಲ್ಲಿ ಕೆಲವು ವ್ಯಕ್ತಿಗಳು, ನೀವು ಬೇಕು, ಹೇಗೆ ಕಡಿಮೆ ಮಾಡ್ಕೊಳ್ತೀರಿ ಏನು ಅಂತ ಗೊತ್ತಿಲ್ಲ ಅಂತ ಹೇಳುವಂತಹದ್ದು ವಿಚಾರವನ್ನು ತಿಳಿಸಿದರು, ಕೇಳಿಕೊಂಡ್ರು. ಆಯಿತು, ಆದಷ್ಟು ಶೀಘ್ರದಲ್ಲಿ ನಾವು ಎಚ್ಚೆತ್ತುಕೊಳ್ತೇವೆ ಅಂತ ಹೇಳೋದಾಗಿ ಹೇಳಿದ್ವಿ. ಆ ಸಮಯದಲ್ಲಿ ಒಂದು ಊರಿನಲ್ಲಿ ಅರ್ಜೆಂಟಾಗಿ ಒಂದು ಮಗು ಉಳಿಯೋದು ಹೋಗೋದು ಅಂತ ಹೇಳುವಂತಹ ಪ್ರಸಂಗ ಉಂಟಾಯಿತು. ನೀವು ಬರ್ತೀರಾ ಬಿಡ್ತೀರಾ ಅಂತ ಕೇಳಿದರು. ಕೊನೆಗೆ ಆ ನೋವಿನಲ್ಲೇ ಹೋಗಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಬಂದರೂ ಕೂಡ ಅದರ ನೋವಿಗೆ ಜ್ವರದ ತೀವ್ರತೆ ಇತ್ಯಾದಿಗಳಲ್ಲಿ ಇರುವಾಗ ಏನು ಮಾಡೋದು ಅಂತ ತಲೆ ಹರಿದ. ಇನ್ನೊಬ್ಬರಿಗೆ ನಾವು ಕಡಿಮೆ ಮಾಡ್ತೀವಲ್ವ, ನಮಗೆ ನಾವೇ ಯಾಕೆ ಮಾಡ್ಕೊಳ್ಬಾರ್ದು ಅಂತ ಹೇಳೋದಾಗಿ ಗರ್ಭ ಚಿಕಿತ್ಸೆಯನ್ನು ನಾವು ಮಾಡಿಕೊಂಡ್ವಿ. ಆನಂತರದಲ್ಲಿ ಕೆಲವು ವ್ಯಕ್ತಿಗಳು ಕೇಳಕಣಕಿದ್ರು, ನೀವು ಬೇಗ ಕಡಿಮೆ ಆಗಬೇಕು, ಏನಾದರೂ ಮಾಡ್ಕೊಳ್ಳಿ ಅಂತ. ಆಯಿತು, ಮಾಡ್ಕೊಳ್ತಾ ಇದ್ದೇನೆ. ಇನ್ನು 6 ತಿಂಗಳಲ್ಲಿ ನಿಮ್ಮ ಎದುರುಗಡೆ ನಾನು ಅಥವಾ ನಾವು ಗಟ್ಟಿಯಾಗಿ ನಿಂತು ತೋರಿಸ್ತೇವೆ ಅಂತ ಹೇಳೋದಾಗಿ ಹೇಳಿದ್ವಿ. ಆಗ ಅವರು ತುಂಬ ಖುಷಿಯನ್ನು ಪಟ್ಟರು. ಯಾಕೆ ಅಂತ ಕೇಳಿದರೆ, ಜೀವನ ಉಳಿಸಿರ್ತಕ್ಕಂಥವ್ರು ನೀವು, ಹಾಗಾಗಿ ನಿಮ್ಮ ಜೀವ ನಮಗೆ ಅಮೂಲ್ಯ ಅಂತ ಹೇಳೋದಾಗಿ ಅವರು ಕೇಳ್ಕೊತಾ ಇದ್ದರು. ಆಯ್ತಪ್ಪ, ನಾನೇ ನಿಮಗೆ ಮೊದಲಿಗಿಂದಾಗಿ ತಿಳಿಸ್ತೇನೆ ಅಂತ ಹೇಳೋದಾಗಿ ಹೇಳಿದ್ದೆ. ಅದೇ ಪ್ರಕಾರದಲ್ಲಿ ಕೆಲವು ದಿನಗಳಲ್ಲಿ ಸಂಪೂರ್ಣವಾಗಿ ಕಡಿಮೆ ಆಗಿ ಕೆಲಸ ಕಾರ್ಯಗಳನ್ನು ಮಾಡಿ ನೋಡಿ, ಆ ನಂತರದಲ್ಲೂ ಕೂಡ ಏನೂ ಆಗದೇ ಇದ್ದಂತಹದ್ದರಿಂದಾಗಿ ಅವರಿಗೆ ನಾವು ತಿಳಿಸಿವಿ, ನಾವು ಆರಾಮಾಗಿದ್ದೀವಿ ಅಂತ ತುಂಬ ಅಂದರೆ ತುಂಬಾ ಖುಷಿಯನ್ನು ಪಟ್ಟರು. ಇವತ್ತಿಗೂ ಕೂಡ ಅವರು ನಮ್ಮಲ್ಲಿ ಬಂದಾಗ ಅದೇ ವಿಚಾರವನ್ನು ಹೇಳ್ತಾರೆ. ಆದರೆ ದೇಹದಲ್ಲಿ ಮಾತ್ರ ಆಗ ವೀಕ್ನೆಸ್ಸು ಹೇಳ್ತಕ್ಕಂಥದ್ದು ಆಗಿ ಇನ್ನೂ ಕೂಡ ದೇಹದಲ್ಲಿ ವೀಕ್ನೆಸ್ಸೇ ಇರುವಂಥದ್ದನ್ನು ನಾವು ಕಾಣಬಹುದು.